BMRCL ಮೆಟ್ರೋ ಸ್ಟೇಷನ್ಗಳಲ್ಲಿ ಮಳಿಗೆಗಳು ತೆರಲಿಕ್ಕೆ ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತೇಳಿ ಕಾಲ್ ಮಾಡಿದ್ದಾರೆ. ಆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಯಾರ್ಯಾರು ಭಾಗವಹಿಸಿಲ್ಲ ಅಂತೇಳಿ ಬಂದಾಗ ನಾವು ಕೂಡ KMA ವತಿಯಿಂದ ಒಂದು ಮನವಿ ಕೊಟ್ಟಿದ್ದೀವಿ. ನಾವು ಅದರಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾಲ್ ಮಾಡಿದಾಗ ಭಾಗವಹಿಸಿಲ್ಲ, ಆದರೆ ಒಂದು ಮನವಿ ಕೊಟ್ಟಿದ್ವಿ. ನೀವೇನು ನಿಗದಿ ಮಾಡಿದ್ರಿ ಆ ದರಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ವಿನಾಯಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆ ವಿನಾಯಿತಿಯನ್ನು ಪರಿಶೀಲನೆ ಮಾಡ್ತಾಯಿದ್ವಿ. ಪರಿಶೀಲನೆ ಕಂಪ್ಲೀಟ್ ಆಗಿರಲಿಲ್ಲ. ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಯಾರು ಹೈಯರ್ ರೇಟ್ ಕೋಟ್ ಮಾಡಿದ್ರು ಅವರಿಗೆ ಅವರು 2 ಮಳಿಗೆಗಳನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ನಾವು ಕೂಡ ಒಂದು 20 ರಿಂದ 25 ಮಳಿಗೆಗಳನ್ನ ಸೇರಿಸಲಿಕ್ಕೆ ಸಿದ್ಧ ಇದ್ದೀವಿ. KMA ವತಿಯಿಂದ ಅದು ನಮ್ಮ ರಾಜ್ಯದ ಬ್ರ್ಯಾಂಡ್ ಆಗಿರೋದ್ರಿಂದ KMA ರೈತರ ಉತ್ಪನ್ನ ಆಗಿರೋದ್ರಿಂದ ಅದನ್ನು ಮಾರಾಟ ಮಾಡಬೇಕು. ಆ ಮಳಿಗೆಗಳಲ್ಲಿ ಹೆಚ್ಚು ವ್ಯಾಪಾರ ಆಗೋದ್ರಿಂದ ಅದನ್ನು ಕೊಡಬೇಕು ಅಂತ ಮನವಿ ಮಾಡಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. BMRCL MD ಕೂಡ ಒಪ್ಕೊಂಡಿದ್ದಾರೆ. 20 ಮಳಿಗೆಗಳಲ್ಲಿ KMA ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಎಷ್ಟು ಕೋಟ್ ಮಾಡಿದ್ರು ಸರ್ ನೀವು? ಅವ್ರು 7 ಲಕ್ಷ ಜನ ಕೋಟ್ ಮಾಡಿದ್ರು. ಇದರಲ್ಲಿ ನಾವು ಅದನ್ನು ವಿನಾಯಿತಿ ಕೇಳಿದ್ವಿ. ಸೊ ಅವರು ಜಾಸ್ತಿ ಕಾಸ್ಟ್ ಆಗೋದ್ರಿಂದ ಕನ್ಸೆಷನ್ ರೇಟಲ್ಲಿ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಈಗ ಕನ್ಸೆಷನ್ ರೇಟಲ್ಲಿ ಕೊಡಲಿಕ್ಕೆ ಅವರು ಚರ್ಚೆ ಮಾಡಿ ಈಗ ಅದು ಕೊಡ್ತೀವಿ, ಸೂಚನೆ ಕೊಡ್ತೀವಿ. ಈಗ ನಿಮ್ಗೆ ಕೊಡ್ತೀವಿ, KMA ಮಳಿಗೆಗಳು ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ಎಷ್ಟು ಕಡೆ ಕೊಟ್ಟಿದ್ದೀವಿ ನಾವು 20 ಕಡೆ ಮಳಿಗೆಗಳನ್ನ ಕೇಳಿದ್ವಿ, 20 ಕಡೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. 8 ಕಡೆನೂ ನಾವು ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಹೆಚ್ಚುವರಿ ಮಳಿಗೆಗಳನ್ನು ಕೂಡ MD ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಹೆಚ್ಚು ಮಳಿಗೆಗಳು ಕೊಡಿ ಅಂತ ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ. ವಿನಾಯಿತಿ ಕೊಡ್ತಾ ಸರ್ ಈಗ ಪರಿಶೀಲನೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ರಿಯಾಯಿತಿ ನಾಟ್ ವಿನಾಯಿತಿ. ಸರ್, ಈಗ BMRCL ಅಧಿಕಾರಿಗಳು ಹೇಳುವಂಥದ್ದು ನೀವು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿಲ್ಲ, ಆದರೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ನೀವೇನು ರೇಟ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಲಿ ಮೆನ್ಷನ್ ಮಾಡಿದ್ರಲ್ಲ ಆ ರೇಟಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ. ಅದು ಆ ಬಾಡಿಗೆ ದರಗಳು ಜಾಸ್ತಿ ಇರೋದ್ರಿಂದ ಅದನ್ನು ರಿಯಾಯಿತಿ ದರದಲ್ಲಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಬಟ್ ಪಾರ್ಟಿಸಿಪೇಟ್ ಮಾಡಿದ್ವಿ. ನೀವೆಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೀರಿ ಸರ್? ಏನು ಬೇಡಿಕೆ ಏನಿಲ್ಲ. 20 ಮಳಿಗೆಗಳು ಕೊಡಿ ಅಂತ ಹೇಳಿದ್ವಿ, ಮಳಿಗೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.